ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ಗೆ ಈಗ ಕುಟುಂಬದ ಮಾಯೆ ಬಿಟ್ಟು ಬಿಡದೆ ಕಾಡ್ತಾ ಇದೆಯಾ? ಆ್ಯಕ್ಚುಲಿ ಶಿಕ್ಷೆಯ ಒಂದು ಉದ್ದೇಶ ಕೂಡ ಅದೇನೆ. ಕೇವಲ ತಪ್ಪು ಮಾಡಿದವ್ರನ್ನ ಜೈಲಿಗೆ ಹಾಕೋದು ಅಂತಂದರೆ ಮಾನಸಿಕವಾಗಿ ಕೂಡ ಅವರಿಗೆ ತೊಳಲಾಟ ಆಗಬೇಕು ಅಂತಾನೆ. ಮಗನ ಹುಟ್ಟು ಹಬ್ಬದ ದಿನ ಕೂಡ ಮಗನನ್ನು ಆಲಂಗಿಸಿ ಒಂದು ವಿಶ್ ಮಾಡೋಕ್ಕಾಗಲಿಲ್ಲ ಅಂತ ಈ ಮನೆಯವರು ಕುಟುಂಬದವರಿಂದ ದೂರ ಇರೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಪ್ರತಿ ಬಾರಿ ಮಗನ ಬರುವಿಕೆಗೆ ಕಾಯ್ತಾ ಇದ್ರಂತೆ ದರ್ಶನ್. ಜೈಲಿನ ಬ್ಯಾರಕ್ ದಾಟಿ ಬಂದು ಮಗನೊಂದಿಗೆ ಮಾತನಾಡಬೇಕು ಆಸೆ. ಆ್ಯಕ್ಚುಲಿ ವಿಸಿಟರ್ಸ್ ಹೋದಾಗ ಆ ಸರಳಿಂದ ಆ ಕಡೆ ಅವ್ರು ಇರ್ತಾರೆ, ಈ ಕಡೆ ಇವ್ರು ಇರ್ತಾರೆ. ಹಂಗೆ ಮಾತಾಡಿದ್ರೆ ಮಜಾ ಇರಲ್ಲ. ಮಗನನ್ನು ತಬ್ಬಿ ಮುದ್ದಾಡಿ ಮಾತಾಡಬೇಕು. ಮಗನನ್ನು ಅಪ್ಪಿಕೊಂಡು ಮಾತನಾಡುವ ಆಸೆ ಈಡೇರ್ತಾ ಇಲ್ಲ. ಕನಿಷ್ಠ ಪಕ್ಷ ವರ್ಷಕ್ಕೊಂದು ಸರ್ತಿ ಬರ್ತ್ಡೇ ದಿನ ಆದರೂ ಅವನನ್ನು ಹಗ್ ಮಾಡಿಕೊಂಡು ಒಂದು ವಿಶ್ ಮಾಡಬೇಕು ಅಂತ ಆಸೆ. ಆಮೇಲೆ ಜೈಲಿಂದ ದೂರವಾಣಿ ಕರೆ ಮಾಡ್ತಾರಲ್ಲ ಮನೆಗೆ, ಆಗಲೂ ಕೂಡ ಮಗನ ಜೊತೆನೇ ಹೆಚ್ಚು ಮಾತಂತೆ ಹೆಂಡತಿಗಿಂತ. ಅದೇ ಕುಟುಂಬದ ಮಾಯೆ, ಕುಟುಂಬದ ವ್ಯಾಮೋಹ, ಪುತ್ರ ವ್ಯಾಮೋಹ, ಪುತ್ರ ವಾತ್ಸಲ್ಯ ಅಷ್ಟು ಸುಲಭ ಅಲ್ಲ ಅದು. ಸೊ ಹಾಗಾಗಿ ಒಂದು ದೈಹಿಕವಾಗಿ ಎಲ್ಲರಿಂದ ದೂರ ಇರೋದು, ಇನ್ನೊಂದು ಕುಟುಂಬದವರಿಂದ ಮಾನಸಿಕ ತೊಳಲಾಟ. ಮಗನ ಜೊತೆ ಇರೋ ಹಂಗಿಲ್ಲ. ಈ ಹಬ್ಬ ಹರಿದಿನಗಳು ಬಂದಾಗ, ಬರ್ತ್ಡೇ ಬಂದಾಗ ಆವಾಗ ಇದು ಕಾಡೋದು ಜಾಸ್ತಿ. ಏನಪ್ಪ ಇವತ್ತು ನಾನು ನನ್ನ ಮಗನ ಜೊತೆ ಇಲ್ವಲ್ಲ, ಇವತ್ತು ನನ್ನ ಹೆಂಡತಿ ಜೊತೆ ಇಲ್ವಲ್ಲ, ಇವತ್ತು ನಮ್ಮ ಕುಟುಂಬದವ್ರ ಜೊತೆ ಇಲ್ವಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ. ಆ ಪ್ರಾಯಶ್ಚಿತ್ತದ ಮನಸ್ಸಿದೆಯಲ್ಲ, ಅದು ಬರಬೇಕು. ಅದು ಮನುಷ್ಯನ ಮನಸ್ಸನ್ನು ಬದಲಾಯಿಸುತ್ತೆ. ಅದು ನಮ್ಮ ಶಿಕ್ಷೆಯ ಸ್ವರೂಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಯಾರೋ ತಪ್ಪು ಮಾಡಿದವ್ರನ್ನ ಜೈಲಿಗೆ ಹಾಕೋದು, ಜೈಲಿಗೆ ಹಾಕೋದೇ ಒಂದು ಶಿಕ್ಷೆ ಅಲ್ಲ. ಆ್ಯಕ್ಚುಲಿ ಈ ಥರ ಕುಟುಂಬದವರಿಂದ, ಸ್ನೇಹಿತರಿಂದ, ಎಲ್ಲರಿಂದ 365 ದಿನ ಹೊರಗಡೆ ಇರಬೇಕು ಅಂದರೆ ಅದು ಸಾಮಾನ್ಯವಾದ ಶಿಕ್ಷೆ ಅಲ್ಲ. ಮಾಡಿದ ತಪ್ಪಿಗೆ ನಿಜವಾದ ಶಿಕ್ಷೆ ಅಂತಂದರೆ ಅದೇ ಅಂತ ಅನ್ಕೋತೀನಿ. ಈಗ ದರ್ಶನ್ಗೆ ಕಾಡ್ತಾ ಇರೋದು ಅದೇನಾ ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ ಈ ಆರೋಪನ ಹೊತ್ಕೊಂಡ ನಂತರ ಜೈಲಿಗೆ ಹೋದ ನಂತರ ಬೇರೆ ಗ್ರೌಂಡ್ಸ್ಗಳ ಮೇಲೆ ಜೈಲಿನಿಂದ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಕೂಡ ಬಂದಿರ್ತಾರೆ. ಹೊರಗಡೆ ಬರ್ಕೊಂಡು ಬಂದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ರದ್ದಾಗುತ್ತೆ. ಜಾಮೀನನ್ನು ರದ್ದನ್ನು ಮಾಡಿ ಮತ್ತೊಮ್ಮೆ ಜೈಲಿಗೆ ಕಳಿಸ್ತಾರೆ. ಆದರೆ ಟ್ರಯಲ್ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಟ್ರಯಲ್ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಟ್ರಯಲ್ ನಡೆಯುವಂಥದ್ದು ತುಂಬ ತಡವಾಗಿ ಆಗ್ತಾ ಇದೆ ಅಂತೇಳಿ ಖುದ್ದಾಗಿ ದರ್ಶನ್ ಅವರೇ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ತ್ವರಿತಗತಿಯಲ್ಲಿ ಇದ್ದ ಅರ್ಜಿಯನ್ನು ವಿಚಾರಣೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇರೋವಂಥದ್ದು. ಅದಾದ ನಂತರ ಮನೆಯ ಕುಟುಂಬಸ್ಥರು ಒಳ ಸಂದರ್ಶನಕ್ಕೆ ಬರಬೇಕು ಅಂತೇಳಿ ಒಂದು ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅದಾದ ನಂತರ ಇನ್ನೊಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಅದು ವಾರಕ್ಕೊಮ್ಮೆ ಕೋರ್ಟ್ಗೆ ಫಿಸಿಕಲ್ ಆಗಿ ಹಾಜರುಪಡಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇರೋವಂಥದ್ದು. ಅಂದರೆ ಇಲ್ಲಿ 3 ಹಂತಗಳಲ್ಲಿ ಕೂಡ ಗೊತ್ತಾಗ್ತಾ ಇದೆ ದರ್ಶನ್ ಅವ್ರಿಗೆ ಎಷ್ಟು ಮಟ್ಟಿಗೆ ಫ್ರಸ್ಟ್ರೇಷನ್ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಅಂದ್ರೆ ಈಗಾಗಲೇ 7 ತಿಂಗಳು ಆಗೋಗಿದೆ. 7 ತಿಂಗಳಾದ್ರೂ ಕೂಡ ಕೇವಲ 3-4 ಸಾಕ್ಷಿದಾರರ ವಿಚಾರಣೆ ಆಗಿದೆ. ವಿಚಾರಣೆ ಆಗಿದ್ದ ಹಿನ್ನೆಲೆಯಲ್ಲಿ ವಾರಕ್ಕೆ ಒಮ್ಮೆಗೆ ಮಾತ್ರ ವಿಚಾರಣೆ ನಡೀತಾ ಇರೋದು. ಆ ಹಿನ್ನೆಲೆಯಲ್ಲಿ ತ್ವರಿತಗತಿಯಲ್ಲಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಮತ್ತು ಜೈಲಿನ ಒಳ ಸಂದರ್ಶನಕ್ಕೆ ಒಂದು ಅರ್ಜಿಯನ್ನು ಹಾಕೊಂಡಿರೋಂಥ ಪ್ರಮುಖ ಕಾರಣ ಏನು ಅಂತಂದ್ರೆ, ಅವರ ಮಗ ಬರ್ತ್ಡೇ ಏನಿತ್ತು, ವಿನೀಶ್ನ ಬರ್ತ್ಡೇ ಸಂದರ್ಭದಲ್ಲಿ ಆತನನ್ನ ಒಪ್ಪಿಕೊಂಡು ಆತನಿಗೆ ವಿಷಯನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಆತನ ಬರ್ತ್ಡೇನ ಪ್ರತಿ ವರ್ಷವೂ ಕೂಡ, ಅಂದ್ರೆ ಬೇರೆ ಬೇರೆ ವಿದೇಶಗಳಲ್ಲಿರ್ಬೋದು ಅಥವಾ ಸ್ನೇಹಿತರ ಜೊತೆಯಲ್ಲಿ ರೆಸಾರ್ಟ್ಗಳಲ್ಲಿ ಪ್ರತಿ ವರ್ಷ ಕೂಡ ಗ್ರ್ಯಾಂಡ್ ಆಗಿ ಬರ್ತ್ಡೇನ ಮಾಡ್ತಾ ಇದ್ರು. ಆದರೆ ಈ ವರ್ಷ ಬರ್ತ್ಡೇನ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಬರ್ತ್ಡೇ ಮಾಡ್ಲಿಕ್ಕಿಂತ ಹೆಚ್ಚಾಗಿ ಆತನನ್ನ ಮುಟ್ಟಿ ಮಾತಾಡ್ಸ್ಲಿಕ್ಕೂ ಕೂಡ ಅಥವಾ ತಪ್ಪಿಕೊಂಡು ಆತನಿಗೆ ವಿಶ್ ಮಾಡ್ಲಿಕ್ಕೂ ಕೂಡ ಆಗಲಿಲ್ಲ. ಅದು ಏನು ದರ್ಶನ್ ಅವ್ರಿಗೆ ಬಹಳ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು. ಜೊತೆಗೆ ಅದು ನೋವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶವನ್ನು ಕೇಳ್ಕೊಂಡಿದ್ದಾರೆ. ಅಂದ್ರೆ ವಾರಕ್ಕೊಮ್ಮೆ ಆದರೂ ಒಳ ಸಂದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಿ, ನನ್ನ ಕುಟುಂಬಸ್ಥರ ಜೊತೆಯಲ್ಲಿ ಫ್ರೀಯಾಗಿ ಮಾತಾಡ್ಲಿಕ್ಕೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಿರುವಂಥದ್ದು. ಇದು ದರ್ಶನ್ಗೆ ದೊಡ್ಡ ಮಟ್ಟದ ಹಿಂಸೆಯನ್ನ ಮತ್ತು ಮಾನಸಿಕವಾಗಿ ಒತ್ತಡಗಳನ್ನು ಹೇರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಒಟ್ಟಾರೆ ಇದು ಜೈಲಿನಲ್ಲಿ ಕಾಲ ಕಳೆಯುವಂತಹ ಹೆಚ್ಚು ಕಡಿಮೆ ಪ್ರತಿಯೊಬ್ಬರ ಮಾನಸಿಕ ತುಮುಲ, ಕುಟುಂಬದವ್ರ ಜೊತೆ ಇರಬೇಕು ಅಂತ. ಆದರೆ ಮಾಡಿದ ತಪ್ಪು ಅದಕ್ಕೆ ಅವಕಾಶ ಕೊಡಲ್ಲ. ನಮ್ಮ ಕಾನೂನು ವ್ಯವಸ್ಥೆ ಕೂಡ ಹಾಗೆ ಇದೆ.